Hey everyone, you're watching News Insights. ಅಭಿನಂದನೆಗಳು ಈಗಷ್ಟೇ ಗೌರವ ಸ್ವೀಕರಿಸಿದ ಮಹಿಳಾ ಸಾಧಕರಿಗೆ ಭಾರತ ಸೇವಾ ಆಯೋಗದ ವಿಶೇಷವಾದ ಪರೀಕ್ಷೆ. ಇದರಲ್ಲಿ ಈ ಬಾರಿ ಕನ್ನಡಿಗರು ಶ್ರೀನಿವಾಸಪುರ ಕೋಲಾರ ತಾಲೂಕು ರವಿಕುಮಾರ್ ಹಾಗೂ ನಂದಿನಿಯವರ ಮಗಳು MBBS ವಿದ್ಯಾರ್ಥಿಯನ್ನು ಪಡೆದಿದ್ದಾರೆ. ಆನೇಕಲ್ಲಿರುವಂತಹ NGOನಲ್ಲಿ ವೈದ್ಯಕೀಯ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾವೇರಿಯ ರಾಣೆಬೆನ್ನೂರಿನವರು ಅವರು ಸರಿ ಭಾಗಿಯಾಗಲಿಕ್ಕೆ ಸಾಧ್ಯವಾಗ್ತಿಲ್ಲ. ಯಾರೊಬ್ರು ಏನು ಸಿಸ್ಟಮ್ ಹೀಗಿದೆ ಹಾಗಿದೆ ಅಂತ ನನ್ನ ಹತ್ರ ವಾದ ಮಾಡ್ತಿದ್ರು. ಅವ್ರು ನಾನು ಹೇಳಿದೆ ಜಿಲ್ಲೆ ವಿಶೇಷವಾದ ವಿನಂಪೂರ್ವಕ ಕೃತಜ್ಞತೆ. ಪ್ರತಿಭೆಯಿಂದ ಮೇಲೆ ಬಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯುವಜನರಿಗೆ ಮತ್ತು ಆಲ್ ಇಂಡಿಯಾ ಸಂಸ್ಥೆ ಕರ್ನಾಟಕದಿಂದ ಹೆಚ್ಚೆಚ್ಚು ಅವರಿಗೆ ತರಬೇತಿ ಕೊಟ್ಟು ಮಾಡಬೇಕು ಅಂತೇಳಿ ಅವರು ನನ್ನ ಶ್ರೀಕಂಠೇಶ್ವರ ಅಯ್ಯಪ್ಪ ಸ್ವಾಮಿ ಶ್ರೀನಿವಾಸ ಟೀಮೆಲ್ಲ ಸೇರಿ ಯುವಕರಿಗೆ ಒಂದು ಉತ್ತೇಜನ ಪ್ರೋತ್ಸಾಹ ಕೊಟ್ಟು ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ UPS ಎಕ್ಸಾಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ ತಯಾರು ಮಾಡಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ನಾಲೆಡ್ಜಿನ ಅಕ್ವೈರ್ ಮಾಡಿಕೊಂಡು ಸ್ಪರ್ಧೆ ಜಯಿಸುವಂಥ ಎಲ್ಲ ಮಾರ್ಗೋಪಾಯಗಳನ್ನು ಹೇಳ್ಕೊಟ್ಟಿದ್ದಾರೆ. ತೇರ್ಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾತನ್ನು ಕೇಳೋದನ್ನು ಬೆಳೆಸ್ತದೆ. ಎಷ್ಟೊಂದು ಆತ್ಮಸ್ಥೈರ್ಯ ತುಂಬಿ ಹುಡುಗರ ಮೇಲೆ ಬಂದಿದ್ದಾರೆ. ಸುಮಾರು ಕರ್ನಾಟಕದಿಂದ 41 ಜನ ಇವತ್ತು ಆಲ್ ಇಂಡಿಯಾ ಸಂಸ್ಥೆ ಕರ್ನಾಟಕದವರು ಹೋಗಿದ್ದಾರೆ. ಇನ್ನು ಅವರು ಗುರಿ ಬೇಕಾದಷ್ಟು ಸಂಸ್ಥೆಗಳಿದ್ದಾವೆ. ಈ ಟೀಮು ಕಮಿಟೆಡ್ ಟೀಮು ಹೆಚ್ಚಿನ ಯುವಕರಿಗೆ ಆಲ್ ಇಂಡಿಯಾ ಸರ್ವಿಸಲ್ಲಿ ಭಾಗವಹಿಸಿ ತೇರ್ಗಡೆಯಾಗಿ ರಾಜ್ಯ ಮತ್ತು ದೇಶ ಸೇವೆ ಮಾಡಲಿಕ್ಕೆ ಅನುವು ಮಾಡ್ತಕ್ಕಂಥ ಕೆಲಸದಲ್ಲಿ ಅವರು ತಮ್ಮ ತೊಡಗಿಸ್ಕೊಂಡಿದ್ದಾರೆ. ಉತ್ತಮ ಕೆಲಸ ಮಾಡ್ತಿದ್ದಾರೆ. ತೇರ್ಗಡೆ ಆಗೋರಿಗೆ ಒಳ್ಳೆಯದಾಗಲಿ, ದೇಶದ ಸೇವೆ ಮಾಡಿ.